ನಿನ್ ಮುಖ ಬಿಡ್ತೀನಿ ನೋಡಿ ನಂಗೆ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಟಾಮ್ ವಿತ್ ಜೆರಿ. ಅಷ್ಟೇ. ಸೊ ಇವತ್ತು ನನ್ನ ಬರ್ತಡೇ. ಇವತ್ತು ಬರ್ತ್ಡೇ ಸ್ಪೆಷಲ್ ಆಗಿ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಕರ್ಕೊಂಡು ಹೋಗ್ತಿದ್ದೀನಿ. ಇಬ್ಬರಲ್ಲಿ ಯಾರಿಗಾರು ಐಡಿಯಾ ಇದೆಯಾ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀವಿ ಅಂತ? ಏನೂ ಇಲ್ಲ, ಒಟ್ಟಿಗೆ ಸುಮ್ಮನೆ ಬರ್ತಾ ಇದ್ದಾರೆ ರೆಡಿ ಆಗಿಬಿಟ್ಟು. ಮಿಸ್ಸಿಂಗ್ ಆದರೂ ಇದೆಯಾ? ಗೋಲ್ಗಪ್ಪ ಕೊಡಿಸ್ತೀಯ ಅಂತ ಗೊತ್ತು, ಅಷ್ಟೇ ಗೊತ್ತಿರೋದು, ಏನು ಗೊತ್ತಿರೋದು. ಒಂದು ಗೋಲ್ಗಪ್ಪ. ಸಂಜು ನನಗೂ ಅಷ್ಟೇ ಗೊತ್ತಿರೋದು, ಗೋಲ್ಗಪ್ಪ ಅಂತನಾ? ಮ್ಯಾಕ್ಸಿಮಮ್ ಅಂದರೆ ಏನಾಗಿರ್ಬೋದು? ಟೆಂಪಲ್ಗೆ ಕರ್ಕೊಂಡು ಹೋಗೋದು. ಅದು ಬಿಟ್ಟರೆ ಸುತ್ತಾಡಿಸ್ಬೋದು ಅಷ್ಟೇ. ಸರಿ, ಇವಾಗ ಆಲ್ರೆಡಿ ಟೈಮ್ ಆಗಿದೆ, ಬೇಗ ಬೇಗ ಹೊರಡೋಣ. ಇದು ಸರ್, ಇವತ್ತು ಈ ವಿಡಿಯೋ ನನ್ನ ಫೇಸ್ ಮಾಡಿದ್ನಲ್ಲ, ಒಂದು ಗಾಡೀಲಿ 3 ಜನ ಹೋಗ್ತಿದ್ದೀವಿ. ಯಾಕಂದ್ರೆ ನಮ್ಮ ಹತ್ರ ಇರೋದು ಒಂದೇ ಗಾಡಿ. ನಾವು ನಮ್ಮ ಹಳ್ಳಿ ಒಳಗಡೆ ಅಷ್ಟೇ ನಾವು ಟ್ರಿಪ್ಸ್ ಹೋಗ್ತಿದ್ದೀವಿ. ಹೌದು, ಅದು ಕೂಡ ತುಂಬ ಸ್ಪೀಡಾಗಿ ಕೂಡ ಹೋಗ್ತಿಲ್ಲ. ಇಲ್ಲಿ ತುಂಬ ಸ್ಲೋ ಆಗಿ 3 ಜನ ಹೋಗ್ತಿದ್ದೀವಿ ಅಷ್ಟೇ. ಇದನ್ನ ನೋಡ್ಬಿಟ್ಟು ಯಾರು ಇನ್ಸ್ಪೈರ್ ಆಗಿ ಹೋಗ್ಬಿಡಿ, ಎದುರುಗಡೆ ಒಬ್ಬರು 3 ಜನ ಬರ್ತಾರೆ. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಅವರು ಕೂಡ ಹಳ್ಳಿ ಅಂತ ಅಂದ್ಬಿಟ್ಟು ಅಷ್ಟೇ ಬರ್ತಾರೆ. ಎಲ್ಲಿದ್ದೀರಾ? ಎಲ್ಲ ನಡು ತಂದ್ಬಿಟ್ಟು ನಡು ರೋಡಲ್ಲಿ. ಏನು ಗುರು ಹಿಂಗೆ ಕಾಣಿಸಿದೆ ಫ್ರೇಮಲ್ಲಿ? ಏನಾರು ಗೆಸ್ಸಿಂಗ್ ಇದೆಯಾ ಏನಕ್ಕೆ ನಿಲ್ಸ್ಕೊಂಡೆ ಅಂತ? ಯಾರಾದ್ರೂ ಬರ್ತಾರೋ? ಯಾರು ಬರಲ್ಲ, ಐಡಿಯಾ ಇಲ್ಲ ಏನಕ್ಕಂತ. ಏನು ಅವ್ರಿಗೆ ನಿಲ್ಸ್ಕೊಂಡು ಸರ್ಪ್ರೈಸ್ ಕೊಟ್ಟೆ. ಇಲ್ಲಿ ಹತ್ತು ಅಂದ್ರೆ ಹತ್ತಲ್ಲ ಲಾರಿ ಬಂದ್ಬಿಟ್ಟು. ಅವ್ರ ಪಾಪ ಆವಾಗ್ಲಿಂದ ಕಾಯ್ತಾರಲ್ಲಿ. ಹ್ಯಾಪಿ ಬರ್ತ್ಡೇ. ನೋಡಪ್ಪ, ಸೆಲೆಬ್ರೇಟ್ ಮಾಡೋಣ. ಬೆಂಕಿ ಬಣ್ಣನೇ ತಂದಿಲ್ಲ. ಅದನ್ನೇ ಅಲ್ಲಿ ಬಾಯಿ ಬಿಟ್ಟು ಹೇಳಿದೀನಿ, ನಾನೆಲ್ಲ ಬಿಟ್ಟಿದ್ದೀನಿ, ಬೆಂಕಿ ಬಣ್ಣ ತಗೋ ಅಂತ. ಛೇ ತಮ್ಗೆ ಅತ್ತಲ್ಲ, ಹಂಗತ್ತಿದೆ ಅತ್ತಲ್ಲ. ಯಾವ್ದು ರಾಕೆಟ್? ನನ್ನ ಮಗನ ಗಾಳಿಗೆ ಮೂವಿ ಹೊಡಿಬಿಡಪ್ಪ. DJ. ಇನ್ನ ಇಲ್ಲೇ ಇದ್ರೆ ಮತ್ತೇನಾದ್ರು ಕೇಳ್ತಾರೆ ಇವರು ಅಂತ ಹೇಳಿ ಅಂತ ಹೇಳಿ ಕೊಟ್ಟು ಅಣ್ಣ ಬೀಡಿಗೆಲ್ಲ ಕೇಕ್ ಕಟ್ ಮಾಡ್ಸಕ್ಕೆ ಅಂದೆ. ಓತ್ ಏ ಆ ಬೇಕ್ರಿದು ಕೊಟ್ರೇಶ ನೋಡು. ಆ ಕೇಕೆಲ್ಲ ಕೆಳಗೆ ಬಿತ್ತು, ಈ ಕೇಕ್ ಕೆಳಗೆ ಬೀಳಿಲ್ಲ, ಹಂಗೆ ತಿಂತವನೆ. ಅವೆಲ್ಲ ಟ್ಯಾಲೆಂಟ್. ಗಾಡಿ ಬರ್ತ್ಡೇ ಸೆಲೆಬ್ರೇಷನ್ ಜೋರಾಗಿ ನಡೀತದೆ. ಬಟ್ ನಾವು ರಿಯಲ್ ಸರ್ಪ್ರೈಸ್ ಏನಂತ ಅಂದ್ಬಿಟ್ಟು ನೆಕ್ಸ್ಟ್ ನಿಮಗೆ ತೋರಿಸ್ತೀವಿ. ಇಷ್ಟೇ ಪ್ಲ್ಯಾನ್ ಅಂತ ಅಂದ್ಕೊಂಡಿದ್ದಾರೆ, ಬಟ್ ಇದೆಲ್ಲ ಪ್ಲ್ಯಾನ್ ಬೇರೆನೇ ಇದೆ. ಹ್ಯಾಪಿ ಬರ್ತ್ಡೇ. ಚಿಯರ್ಸ್. ಗೆಸ್ ಮಾಡ್ತೀರಾ ಎಲ್ಲಿ ಹೋಗ್ತೀವಂತ? ಓಡ್ಸ್ಕೊಂಡು ಹೋಗ್ಬೇಕಾದ್ರೆ ದೇವಸ್ಥಾನನ? ಹೌದು, ಗೋಲ್ಗಪ್ಪ. ಹಾ ಹೇಳಪ್ಪ, ಈಗ ಹೇಳು ಸೋಡ. ನೆಕ್ಸ್ಟ್ ಎಲ್ಲಿಗೆ?
ನೆಕ್ಸ್ಟ್ ಎಲ್ಲಿಗೆ ಮಚ್ಚ? ಸಂಗೀತ ಟ್ರೀಟ್ ಟ್ರೀಟ್ ಕೊಡ್ಸು ಎಲ್ರಿಗೂ. ಗಿಫ್ಟ್ ಹಾಕ್ಬಿಟ್ರಿ ಅಂತ ತಂದಿಲ್ಲ? ನಾವು ಒಬ್ಬನೇ ಬಂದಿದ್ದ ಆ ಕಡೆ ಹೆಂಗ್ ಹಿಡ್ಕೊಂಡ್ ಬಂದಿದ್ಲ. ಹ್ಞೂ. ವಾಟ್ ಟು ಡು ನೌ? ಥ್ಯಾಂಕ್ಸ್. ಸಾಂಗ್ ಹಾಕಿ ನೋಡೋಣ. ಮಚ್ಚ ನಾವೀಗ ಇಲ್ಲಿಂದ ಇನ್ನೊಂದು ಕಡೆ ಹೋಗ್ತಾ ಇದೀವಿ. ಎಸ್ ವೇರ್? ಗೋಲ್ಗಪ್ಪ. ಮಚ್ಚ ಹಾಂ, ಏನು ಅನ್ನಿಸ್ತಾ ಇದೆ? ಏನಿಲ್ಲ, ಎಲ್ಲ ಕತ್ತಲೆ. ಕತ್ತಲೆ ಬಗ್ಗೆ ಏನಾದ್ರು ಹೇಳ್ತೀಯಾ? ಒಂದಿನ ಪೂರ್ತಿ ಹಾಂ, ಈ ಥರ ನಿನಗೆ ಕಣ್ ಕಟ್ಟಾಕರೆ ಹೆಂಗಿರುತ್ತೆ? ಮಾಡಿ ಅದೇ ಬಂತ ಈಗ ಇಲ್ಲ. ಸಿಗೋದು. ಹೆಂಗಿರಲ್ಲ? ಹಾಂ, ಸುಮ್ಗೆ ನಾವು ಬ್ಲಾಗರು ಹಿಂಗೆ ಹೋಗೋದು. ಹಾಂ, ಹೇಳು ಮಚ್ಚ. ಇವಾಗ ಹೇಳು, ನಂಗೆ ಕೇಳಿ ಖುಷಿ ಅನ್ಸಲ್ಲ. ಕತ್ಲೆಯಲ್ಲಿ ಏನೈತೆ ಅಂತೀಯಾ? ಹಂಗಲ್ಲ, ವರ್ಷ ಪೂರ್ತಿ ವರ್ಷ ಅಲ್ಲ, ಒಂದಿನ ಪೂರ್ತಿ. ದಿನ ಪೂರ್ತಿ ಕಣ್ ಕಟ್ಟಿರ್ತೀನಿ ನಾನು. ಚೆನ್ನಾಗಿರಲ್ಲ. ಹೆಂಗಿರುತ್ತೆ? ಏನು ಎಂಜಾಯ್ ಮಾಡೋಕ್ಕಾಗಲ್ಲ, ಏನಿಲ್ಲ. ಹಾಂ, ಕತ್- ಎಂಜಾಯ್ ಮಾಡೋಕ್ಕಾಗಲ್ವಾ? ಕಣ್ಣು ಇಲ್ದೇ ಇರೋರು ಎಷ್ಟು ಕಷ್ಟಪಡ್ತಾರಲ್ಲ. ಆ, ಕಣ್ಣು ಇಲ್ದೇ ಇರೋರು ಎಷ್ಟು ಕಷ್ಟಪಡ್ತಾರಲ್ಲ ಹಂಗಂದ್ರೆ ಏನೇ. ಹೌದು ಹೌದು ಹುಲಿಯಾ. ಏನೋ ಬೇಕು ಬಿಸಿಲು. ಅಯ್ಯೋ ಗೋಲ್ಗುಪ್ಪ ಬರ್ತಿದೆ. ಮತ್ತೆ ಅನ್ಸಿದೆ ಏನಾದ್ರೂ ಎಕ್ಸ್ಪೆಕ್ಟೇಷನ್ಸ್ ಇಲ್ಲಿ? ಇಲ್ಲ, ಎಲ್ಲರೂ ಕ್ಲೂಸ್ ಇದ್ದು. ಏನು ಇಲ್ಲ ಅಲ್ಲಿ. ಕ್ಲೂ ನಿನ್ನ ಹತ್ರನೇ ಇದೆ ಸದ್ಯಕ್ಕೆ ಪ್ರೆಸೆಂಟ್. ನನ್ನ ಹತ್ರನಾ? ನಿಧಾನಕ್ಕೆ ಎಡಗಡೆ ಕೈ ಹಾಕು ಮೇಲೆ. ಎಡಗಡೆ ಏನಾರ ಕೊಟ್ಟು ಕೋಡು ಹೊಸಾಗಿ ಮುಳ್ಳಂದಿ ಕೊಡ್ತಿದ್ದೀನಿ ಗಿಫ್ಟ್ ಆಗಿ ನಿನಗೆ. ಕಟ್ಟಿಗೆ ಅಲ್ಲ ಮತ್ತೆ ನೋಡಂಗೆ ಮಸೂಳೆ ಏನು ಮಾಡ್ನೋ? ಸಿಗುತ್ತಿದ್ದು ಅದು ಇಲ್ಲ, ಪ್ರಾಣಿ. ಕೇಕ್ ತರ್ತೀರಾ? ಕೇಕಿಂದ ಗುಂಗಲ್ ಕೇಕ್ ಅಲ್ಲೇ ಕೊಡಿಸಿದ್ವಿ. ಸ್ವಲ್ಪ ಹೊರಗಡೆ ಬರಕ್ಕಾಗಲ್ವಾ? ಗೋಲ್ಗಪ್ಪ. ಇನ್ನೂ ಹೊರಗಡೆ ಬರಕ್ಕಾಗಲ್ವಾ? ಯಾರಾದ್ರೂ ಬರ್ತಾರಾ? ಹಾಂ, ಏನಿರ್ಬೋದು? ಏನು ಕ್ಲೂ ಕೊಡಲ್ಲ. ಸಂಜೆ ಏನು ಕ್ಲೂ ಕೊಡೋಕೆ ಹೋಗ್ಬೇಡ, ಬಂದ್ವಿ ಇರು. ಮಚ್ಚ ಇವಾಗ ಕೈ ಮುಂದೆ ಮಾಡು. ಏನೆಲ್ಲ ಹಿಡ್ಕೊಂಡಿರೋದು? ಏನಾದರೂ ನಿನಗೆ ಐಡಿಯಾ ಸಿಕ್ಕಿದೆ ಏನಂತ ಅಂದ್ಬಿಟ್ಟು? ಒಟ್ಟಿಗೆ ನಾವು ಬಂದಿರೋ ಜಾಗ ಗೊತ್ತಾಗ್ತಿಲ್ಲ ಅಷ್ಟೇ. ಬಂದಿರೋ ಜಾಗ ಎಲ್ಲ ಗೊತ್ತಿದೆ. ಗೊತ್ತಾಗ್ತಿಲ್ಲ. ಗೊತ್ತಾಗ್ತಿಲ್ಲ ಜಾಗ? ಓದಿಲ್ಲ? ನಿಧಾನ ಹೇಳೋಣ. ಹಾಂ, ಮಚ್ಚ ಇನ್ನೂ ಬೆಲ್ಲು ಹೊಡಿಲಿಲ್ವೇ? ಲಯನ್ ಸಫಾರಿ. ಏಣಂಬ್ರಿಗೆ ಹೋಗ್ತಿತ್ತು ನೋಡೋದು. ಕೈ ಹಾಕ್ಬಿಡ, ಅಲ್ಲೇ ಇರೋದು. ಬಂದಿತ್ತು, ಕಿವಿವರೆಗೂ ಬಂದೋಯ್ತು. ಪಕ್ಕ ಹೇಳಿದ್ದೀನಿ ನಾನು. ಬೆಲ್ಲು ಹೊಡೀತು. ಊಟ ಐತೆ ಮಧ್ಯಾಹ್ನ, ಎಲ್ಲರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಕಾಯ್ತಿದ್ದೀವಿ. ಭಗವಂತನ ಸಂತೃಪ್ತಿಗೊಂಡು ಅವರಿಗೂ ಹಾಗೂ ಎಲ್ಲರಿಗೂ ನೀವು ಮಾಡಿ ಹಾಗೆ ಅವರ ವಿದ್ಯಾಕ್ಷೇತ್ರ, ಉದ್ಯೋಗ ಕ್ಷೇತ್ರ ಹಾಗೂ ವ್ಯವಹಾರ ಕ್ಷೇತ್ರದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯಾಗಿರುವಂತ ಅನುದಾನ ಮಾಡಿರ್ತಲ್ಲ. ಹಾಗೆ ಅವರಿಗೆ ಇನ್ನಷ್ಟು ಸೇವೆ ಮಾಡುವ ಕಾರ್ಯವನ್ನು ಕಲಿಸಿ ಪ್ರಾರ್ಥಿಸುತ್ತಾ ನಮ್ಮ ಸಂಸ್ಥೆ ಪರವಾಗಿ ಹಾಗೂ ಇತರ ಪರವಾಗಿ ಅವರು
ಈಗ ಸಂಗೀತ ಮೇಡಮ್ ಅವರಿಗೆ ಬರ್ತ್ಡೇ ವಿಶ್ ಮಾಡಿ. ಮಚ್ಚ ಊಟ ಮಾಡ್ತಿದ್ಯಾ? ಮಾಡಿಬಿಟ್ಟು ಸಿಗ್ತೀಯಾ? ಓಕೆ ಬಾಯ್. ಇವಾಗ ಒಂದೆರಡು ಗಿಡ ನೆಟ್ಟು ಇಲ್ಲಿಂದ ಹೊರಡ್ತೀರಂತೆ. ಬೀಳ್ಸಿದ್ನಂತ ಅವ್ನು ಹೋಗ್ಲಿ ಪಾಪ ಅಂತ ಬಿಟ್ನಂತ. ಇಲ್ಲ ಹೊಡಿತಿದ್ನ ಅವನು. ಅಲ್ಲಿ ಗಾಯ ಆಗಿತ್ತಾ? ಹಾಸ್ಪಿಟ್ಲ್ ಹೋಗೋಣ? ಏನು ಮಚ್ಚ ಇವಾಗ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹಂಗೆ ಬಾ. ಚೆನ್ನಾಗಿತ್ತು. ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಅಲ್ಲ ನೀನೊಂದು ಪ್ಲೇಸ್ ಹೇಳಿದೆಲ್ಲ, ನಾನು ಎಲ್ಲಿದೆ ಅಂತ ನಂಗೆ ಗೊತ್ತಿದೆ, ಡೌಟ್ ಬರ್ತಿದೆ ಅಂತ. ಅದು ನಾನು ಹೇಳಿದ್ನಲ್ಲ ಅವಾಗಲೇ, ಹೋಟೆಲ್ ಅಂತ ಹೇಳಿದೆ. ಹೋಟೆಲ್ ಅಲ್ಲಿ ಕಟ್ಟೆ ಹತ್ರ ನೋಡಿದ್ದ ನೀನು? ಅಕ್ಕನ ಬರ್ತಡೆ, ಅಕ್ಕನ ಚಾಕ್ಲೇಟ್ ಕೇಳು. ಎಲ್ಲ ವಿಶ್ ಮಾಡ್ರಿ, ಹ್ಯಾಪಿ ಬರ್ತ್ಡೇ ಅಂತ. ಚಾಕ್ಲೇಟ್ 2 ಕಿವಿಲೂ ನಾನು ಕೇಳಿಸಿರ್ತಾನೆ ನೀವು. ನಿನ್ನ ಮುಖ ಬಿಡ್ತೀನಿ ನೋಡಿ ನಿಮಗೆ. ಎಲ್ಲ ಚೆನ್ನಾಗಿತ್ತು, ಮತ್ತೆ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಮತ್ತೆ ಖುಷಿ ಆಯ್ತು, ಮತ್ತೆ ಚೆನ್ನಾಗಿತ್ತು. ಇದು ನಂಗೆ ಕೇಕ್ ಕಟ್ ಮಾಡ್ಬೇಕಾದ್ರೆ ಅಳು ಬರ್ತೈತೆ. ಅಯ್ಯೋ ದೇವ್ರೆ, ಅವಳೇ ಅಳು ಕಂಟ್ರೋಲ್ ಮಾಡ್ಕೊಂಡೆ, ಅಳಬಾರ್ದು ಅಂತ. ನನಗೆ ಅಲ್ಲಿ ಇದ್ದಕ್ಕಿದ್ದಂಗೆ ಅವ್ರು ಅಷ್ಟೆಲ್ಲ ಹೇಳಿ ಎಕ್ಸ್ಪೆಕ್ಟ್ ಮಾಡಿಬಿಟ್ಟು ವಿಶ್ ಎಲ್ಲ ಮಾಡಲ್ಲ, ಅದೇ ನನಗೆ ಅನ್ಎಕ್ಸ್ಪೆಕ್ಟೆಡ್ ಅನಿಸಿದ್ದು. ನಾನು ಅಷ್ಟೆಲ್ಲ ಪ್ಲ್ಯಾನ್ ಹಾಕಿದ್ದಿಲ್ಲ. ಒಟ್ಟಿನ ಎಲ್ಲ ನಿಂತ್ಕೊಂತಾರೆ, ಕ್ಲಾಪ್ಸ್ ಮಾಡ್ತಾರೆ ಈ ಥರ ಅಂದ್ಕೊಂಡೆ. ಎಲ್ಲ ಊಟ ಕೂತ್ಕೊಂಡ್ಬಿಟ್ರು, ಅಯ್ಯೋ ಕೂತ್ಕೊಂಡ್ಬಿಟ್ರಲ್ಲ ಬಿಡುಗರು ಅಂತ ಅಂದ್ಕೊಂಡೆ ನಾನು. ನೋಡ್ರೆ ಅಲ್ಲಿ ಸಂಗೀತ ಮೇಡಮ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಇದರಲ್ಲಿ ಏನಿದೆ ಗೊತ್ತಿಲ್ಲಪ್ಪ, ಗಿಫ್ಟ್ ಕೊಟ್ಟರು. ಇದ್ರ ಪ್ಲ್ಯಾನ್ ಎಲ್ಲ ಹೆಂಗೆ ಮಾಡಿದ್ವಿ ಗೊತ್ತಾ? ಮದುವೆ ಫೋಟೋ ಕಳ್ಸಕ್ಕೆ ಹೋಗಿಲ್ಲ ನೆನ್ನೆ ನಾನು. ಆ ಗ್ರಾಸರೀಸ್ ಎಲ್ಲ ತಂದ್ಕೊಡಕ್ಕೆ ಬಂದಿದ್ದೆ ನೆನ್ನೆ. ಇದನ್ನ ಅನ್ಕೊಂಡೆ ನಾನು. ಸೋಡಾ ಅವತ್ತಿನ ಜೊತೆಲೆ ಓಡಾಡಿನ ಫುಲ್ಲು, ಎಲ್ಲೂ ಬರಲ್ಲ ಅಂತಿದ್ದವನು. ಸರಿ, ಇವಾಗ ಅಲ್ಲಿಂದ ಹೊರಡ್ತೀವಿ. ನೆಕ್ಸ್ಟ್ ನಿನ್ನೆ ತೊಗೊಂಬಂದಿದ್ದು ಕೆಲವು ಆ ಮಳೆ ನೆನ್ಕೊಂಬಂದಿದ್ದೇನೆ ನಾವು. ನೆನೆ ಎತ್ಕೊಂಬಂದು ಒಂದು ಚಿಕ್ಕ ಕ್ಲಿಪ್ ಅದನ್ನೆಲ್ಲ ಹಾಕ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ನಿನ್ನ ಸೇಟ್ ಅಂತ ಹೊರಟಿದ್ದೀವಿ. ಹಾಂ, ನೆಕ್ಸ್ಟ್ ಇನ್ನೇನಿಲ್ಲ, ಇವಾಗ ನಾವು ಹೋಗ್ಬಿಟ್ಟು ಗೋಲ್ಕಪ್ಪ ತಿಂತೀವಿ. ನಿನಗೆ ಹೊಡಿತೀನಿ, 1-2 ಪೀಸಲ್ಲಿ ತಿನ್ನಬೇಕು. ಓಕೆ, ಹೊರಡೋಣಂತೆ. ವಿಡಿಯೋ ಇಲ್ಲಿಗೆ ಮುಗಿಯೋದು. ನಿಂಗೆ ಮತ್ತೊಂದು ಸರ್ಪ್ರೈಸ್ ಇದೆ. ಓಕೆ, ಎಸ್, ಮತ್ತೊಂದು ಸರ್ಪ್ರೈಸ್ ಇದೆ. ಅದನ್ನು ಇಲ್ಲಿಂದ ನಾವು ಖಾಲಿ ಮಾಡೋಣ ಸಾಗ. ಬಾಯ್ ಬಾಯ್. ಇಲ್ಲಿ ಮನೆಗೆ ಹೋಗುವ. ನೋಡು, ಓಕೆ ನಮ್ಮ ಲಾಸ್ಟ್ ಗಿಫ್ಟ್ ಓಪನ್ ಮಾಡಾಯ್ತು. ಇನ್ನು ಮತ್ತೇನು ಇಲ್ಲ, ಅಷ್ಟೇ. ಹೆಂಗಿತ್ತು ಬರ್ತ್ಡೇ? ಚೆನ್ನಾಗಿತ್ತು, ಮಸ್ತಾಗಿತ್ತು,
ಖುಷಿ ಆಯಿತು. ಹ್ಞೂ ಇನ್ನೇನು ಹೇಳಲಿ ನಾನು, ಅಷ್ಟೇ ಇರೋದು ವರ್ಡ್ಸ್ ಎಕ್ಸ್ಪ್ರೆಸ್ ಮಾಡೋಕ್ಕೆ. ಓಕೆನಾ? ಅಷ್ಟೇ ವ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ, ಅದಕ್ಕೋಸ್ಕರ ಕೇಳಿದೆ ಅಷ್ಟೇ. ಅಷ್ಟೇ ವ್ಲಾಗ್ ಎಂಡ್ ಮಾಡೋಣ, ನೀವೇ ಔಟ್ ಕೊಟ್ಬಿಡಿ. ಮತ್ತೆ ಮನೆಗೆ ಹೋಗ್ಬಿಟ್ಟು ಪಾಚ್ ಕೇಳೋದು ಅದೇನೋ ಸ್ಟ್ಯಾಂಡ್ನ ಫಿಕ್ಸ್ ಮಾಡಿಬಿಟ್ಟು ತೋರಿಸ್ತೀವಿ. ಓಕೆ, ಈಗ ಸದ್ಯಕ್ಕೆ ವ್ಲಾಗ್ ಎಂಡ್ ಮಾಡೋ ಔಟ್ರೋ ಎಲ್ಲ ಕೊಟ್ಬಿಡ್ತೀರಾ? ಹ್ಞೂ, ಬಾಯ್ ಬಾಯ್. ಬಾಯ್ ಬಾಯ್. ಎಲ್ಲ ಬಾಯ್ಗೆ ಹೇಳ್ಬಿಟ್ರು ವಿಡಿಯೋ. ಸೋಡಾ ಸೋಡಾ ಬಂದ ವ್ಲಾಗಲ್ಲಿ ಬಾಯ್ ಮಾಡೋ ಮಧು ಏನು ಮಾಡ್ತಾರೆ ನೋಡ್ತಿದ್ದೆ. ಓಕೆನಾ, ವ್ಲಾಗ್ ಎಂಡ್ ಮಾಡೋಣ. ಬಾಯ್ ಬಾಯ್. ಬಾಯ್ ಬಾಯ್. ನೀನು ಇವಾಗ ಫೋಟೋ ತೆಗಿ. ಈಗ ವ್ಲಾಗ್ ಮಾಡ್ತಿದ್ದೀವಿ. 100 ಸಿಲ್ಕು ಹೆಂಗೆ ಇದು ನೋಡು. ಸೊ ಇದು ಪ್ರಮೋಷನ್ ಮಾಡ್ತಾ ಇದ್ದೀರಾ. ಬರ್ತಡೆಗೆ ಬಂದಿದ್ದು ಗಿಫ್ಟ್ಗಳು. ನೀನು ಯಾರು ಆಗಬೇಕು? ನಮ್ಮ ಮಚ್ಚ. ಒಂದು ನಮ್ಮ ಮಚ್ಚ ಕೊಡ್ಸಿದ್ದು, ಇದು ನಮ್ಮ ಅಣ್ಣ ಕೊಡ್ಸಿದ್ದು, ಇದು ನಮ್ಮ ತಮ್ಮ ಕೊಡ್ಸಿದ್ದು, ಇದು ನಮ್ಮ ಇನ್ನೊಂದು ತಮ್ಮ ಕೊಡ್ಸಿದ್ದು.